ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶೂದ್ರರು, ಕೆಳವರ್ಗದವರು ತಮಗಿಂತ ಮೇಲ್ವರ್ಗದವರ ಸುಖಕ್ಕಾಗಿ ಗುಲಾಮರಂತೆ ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡು ವಿದ್ಯಾವಿಹೀನರಾಗಿ ದುಡಿಯುತ್ತಿದ್ದರು. ಅಂದು ಆಳುತ್ತಿದ್ದ ಸಾಮ್ರಾಟರು ಇವರುಗಳ ಬಗ್ಗೆ ಕಾಳಜಿಯನ್ನು ವಹಿಸಿದ್ದನ್ನು ನಾವು ಕಾಣುವುದಿಲ್ಲ. ದುಡಿಮೆಗಾಗಿಯೇ ಇವರನ್ನು ಬಳಸಿಕೊಂಡಿದ್ದರು. ಪಂಡಿತರ ಮಕ್ಕಳು ಪಂಡಿತರಾದರು, ಅಧಿಕಾರಿಗಳ ಮಕ್ಕಳು ಅಧಿಕಾರಿಗಳಾದರು. ಆದರೆ ಕೆಳಸ್ತರದವರು ಕೆಳಸ್ತರದಲ್ಲೇ ಉಳಿದರು. ಕೆಲವರಲ್ಲಿ ಪ್ರತಿಭಟನೆಯ ಧ್ವನಿ ಬಂದಿರಬಹುದು, ಆದರೆ ಅದನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕುವಲ್ಲಿ ಮೇಲ್ವರ್ಗದವರು ಜಯಶಾಲಿಗಳಾಗುತ್ತಿದ್ದರು. ಇದನ್ನು ಅರಿತಿದ್ದ ಕೆಳಸ್ತರದವರು ನಾವು ಹೀಗೆ ಇರಬೇಕೆಂದು, ನಮ್ಮ ಹುಟ್ಟೆ ದುಡಿಯುವುದಕ್ಕಾಗಿ ಎಂದು ತೀರ್ಮಾನಿಸಿದಂತೆ ಕಂಡುಬಂದಿತ್ತು. ಅಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ನಡೆಯಿತು. ಆ ಕ್ರಾಂತಿಯ ನೇತಾರ ಬಸವಣ್ಣನವರು. ಅಂದು ಹೀನ ಸ್ಥಿತಿಯಲ್ಲಿದ್ದಂತಹ ಜನರನ್ನು ಉನ್ನತ ಸ್ಥಿತಿಗೆ ಏರಿಸಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಮೇಲ್ವರ್ಗದಿಂದ ಬಂದು ಕೆಳವರ್ಗದ ಜನರಿಗಾಗಿ ಹೋರಾಟ ಮಾಡಿದ ಧೀಮಂತ ನಾಯಕ ಬಸವಣ್ಣನವರು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ರಾಜಕೀಯವಾಗಿ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಳವರ್ಗದವರನ್ನು ಮೇಲೆತ್ತುವ ಕೈಂಕರ್ಯವನ್ನು ಶುದ್ಧ ಮನಸ್ಸಿನಿಂದ ನಿರ್ವಹಿಸಿದಂಥವರು ಬಸವಣ್ಣನವರು. ಹಾಗಾಗಿ ಅಜ್ಞಾನದಲ್ಲಿ, ಮೌಢ್ಯದಲ್ಲಿ, ಕರ್ಮ ಸಿದ್ಧಾಂತದ ಪಂಜರದಲ್ಲಿ ಸಿಕ್ಕು ನರಳುತ್ತಿದ್ದಂತಹ ಅಸಂಖ್ಯಾತ ಕೆಳಸ್ತರದ ಜನರಿಗೆ ವಿದ್ಯೆ ಲಭಿಸುವಂತೆ ಮಾಡಿದರು. ಮೇಧಾರ, ಕಮ್ಮಾರ, ಚಮ್ಮಾರ, ಡೋಹಾರ, ಹೂಗಾರ, ಮಡಿವಾಳ ಹೀಗೆ ಮುಂತಾದ ಕೆಳಸ್ತರದವರು ತಮ್ಮ ನೋವು ನಲಿವುಗಳನ್ನು, ತಮ್ಮ ಅನುಭಾವಿಕ ನುಡಿಗಳನ್ನು ವಚನ ಸಾಹಿತ್ಯದ ಮೂಲಕ ತಿಳಿಸುವ ಮಟ್ಟಕ್ಕೆ ಏರಿಸುವಲ್ಲಿ ಬಸವಣ್ಣನವರು ವಿಜಯಿಗಳಾದರು. ಪುರುಷರಿಗೆ ಸರಿಸಮಾನರಾಗಿ ಸ್ತ್ರೀಯರು ಕೂಡ ಅಮೂಲ್ಯವಾದಂತಹ ವಚನಗಳನ್ನು ರಚಿಸಿದ್ದನ್ನು ನಾವು ಕಾಣಬಹುದಾಗಿದೆ. ದೇವರು ನಿಮ್ಮ ದೇಹವೆಂಬ ದೇವಾಲಯದಲ್ಲಿಯೇ ಇದ್ದಾನೆ, ಹೃದಯವೇ ಅವನ ಗರ್ಭಗುಡಿ, ನಿಮ್ಮ ಸದಾಚಾರ ಸದ್ಗುಣಗಳಿಂದ ಅವನನ್ನು ಪೂಜಿಸಿ ಎಂದು ತಿಳಿಸುವ ಮೂಲಕ ದೇವಾಲಯದ ಸಂಸ್ಕೃತಿಯನ್ನು ಧಿಕ್ಕರಿಸಿ ಸ್ಪೃಶ್ಯ ಅಸ್ಪೃಶ್ಯ ಎನ್ನುವ ಭೇದವನ್ನು ಅಳಿಸಲು ಪ್ರಯತ್ನ ಮಾಡಿದರು. ಅಂತಹ ಸಂದರ್ಭದಲ್ಲಿ ಮೂಡಿದ ವಚನಗಳು ಇಂದಿಗೂ ಕೂಡ ಸಮಾಜದ ಎಲ್ಲ ವರ್ಗದ ಜನರಿಗೆ ದಾರಿದೀಪವಾಗಿದೆ. ವಚನ ಸಾರವನ್ನು ಅರಿತು ಆಚರಿಸಿದರೆ ಬಾಳು ಭವ್ಯವಾಗುತ್ತದೆ. ಇಂತಹ ವಚನಗಳನ್ನು ಸರ್ವರ ಮನಗಳಿಗೆ ತಲುಪಿಸುವ ದೃಷ್ಟಿಯಿಂದ ವಚನ ವೈಭವ ಎನ್ನುವಂತಹ ಕಾರ್ಯಕ್ರಮವನ್ನು ಜನಧ್ವನಿಯವರು ಬಿತ್ತರಿಸುತ್ತಿದ್ದಾರೆ. ಕಳೆದ 38ನೇ ನುಡಿ ಸಂಚಿಕೆಯಲ್ಲಿ ಸಕಲೇಶ ಮಾದರಸರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದು ನಾವು 39ನೇ ವಚನ ಸಂಚಿಕೆಯಲ್ಲಿ ಶರಣ ಚಂದಿಮರಸರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 7ನೇ ಆವೃತ್ತಿಯಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರು ಚಂದಿಮರಸರ 157 ವಚನಗಳನ್ನು ಸಂಗ್ರಹ ಮಾಡಿ ಓದುಗರಿಗೆ ಉಣಬಡಿಸಿದ್ದಾರೆ. ಇವುಗಳಲ್ಲಿ
ಪ್ರಮುಖ ವಿಚಾರಗಳನ್ನು ಒಳಗೊಂಡಂತಹ ವಚನಗಳನ್ನು ಗಮನಿಸೋಣ. ಮೊದಲಿಗೆ ಚಂದಿಮರಸರು ಒಂದು ವಚನದಲ್ಲಿ ಗುರುವಿನ ಅನುಗ್ರಹವಾಗಬೇಕಾದರೆ ಅದು ಸರಿಯಾದ ಗುರುವಿನಿಂದ ಆಗಬೇಕು, ಇಲ್ಲವಾದಲ್ಲಿ ಅದು ಅನುಗ್ರಹವಾಗಲು ಸಾಧ್ಯವಿಲ್ಲ ಎನ್ನುವಂತಹ ವಿಚಾರವನ್ನು ತಮ್ಮ ವಚನದ ಮೂಲಕ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ವಚನ ಹೀಗಿದೆ: ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹವ ಮಾಡಿದಡೆ ಏನಪ್ಪುದೆಲ್ಲವೋ, ಅಂಧಕನ ಕೈಯ ಅಂಧಕ ಹಿಡಿದಂತೆ ಮುಂದೇನಪ್ಪುದು ಹೇಳಲೇ ಮರುಳೆ, ಬರು ಮಾತಿನ ರಂಜೆಯ ನಾಡದಿರು ಸಿಮ್ಮಲಿಗೆ ಚನ್ನರಾಮನೆಂಬ ಲಿಂಗವು ಹುಸಿಯ ಅಸರದವನಲ್ಲ, ಹುಸಿಯ ಅಸರದವನಲ್ಲ. ಅವರು ಹೇಳುತ್ತಾರೆ, ಅನುಗ್ರಹವೆನ್ನುವುದು ಸಾಮಾನ್ಯ ವಿಷಯವಲ್ಲ. ಅನುಗ್ರಹ ಪಡೆದವನ ಜನ್ಮವೇ ಪಾವನವಾಗಿ ಬಿಡುತ್ತದೆ, ಅವನ ಹುಟ್ಟು ಸಾರ್ಥಕವಾಗುತ್ತದೆ. ಅನುಗ್ರಹ ಮಾಡುವ ಗುರು, ಅನುಗ್ರಹಿಸಿಕೊಳ್ಳುವಂತಹ ಶಿಷ್ಯ ಇರುವರು ಕೂಡ ಶ್ರೇಷ್ಠರಾಗಿರಬೇಕು ಎನ್ನುತ್ತಾರೆ ಚಂದಿಮರಸರು. ಗುರುವಾದವನು ಶಿವಯೋಗ ಸಾಧನೆಯ ಮೂಲಕ ಅನುಭಾವಿಯಾಗಿರಬೇಕು. ಯಾರು ಭಕ್ತಿ ಪಥದಲ್ಲಿ ನಡೆಯುತ್ತೇನೆ ಎನ್ನುವಂತಹ ಉತ್ಕಟವಾದ ಬಯಕೆ ಇರುತ್ತದೋ ಅಂತಹ ಶಿಷ್ಯನನ್ನು ಹುಡುಕಿ ಅವನಿಗೆ ಮಾತ್ರ ಶಿವನ ಕುರುಹಾದ ಇಷ್ಟಲಿಂಗವನ್ನು ಕರುಣಿಸಬೇಕು ಎನ್ನುತ್ತಾರೆ ಚಂದಿಮರಸರು. ಹಾಗೆಯೇ ಮುಂದೆ ಹೇಳುತ್ತಾರೆ, ಶಿಷ್ಯನು ಕೂಡ ಸಮರ್ಥರಾದಂತಹ ಗುರುವನ್ನು ಹುಡುಕಿ ತನ್ನೊಳಗನ್ನು ನಿರ್ಮಲ ಮಾಡಿಕೊಳ್ಳುವ ಹಂಬಲವಿರಬೇಕು ಎನ್ನುತ್ತಾರೆ ಚಂದಿಮರಸರು. ಇಲ್ಲವಾದಲ್ಲಿ ಏನು ಅರಿಯದ ಗುರು ಏನು ಅರಿಯದ ಶಿಷ್ಯನಿಗೆ ಅನುಗ್ರಹವ ಮಾಡಿದರೆ ಅದು ಕುರುಡನ ಕೈಯ ಹಿಡಿದು ಮತ್ತೊಬ್ಬ ಕುರುಡ ನಡೆದಂತೆ ಎಂದು ಬಿಡುತ್ತಾರೆ. ಇಲ್ಲಿ ಗುರು ಶಿಷ್ಯರಿಬ್ಬರು ಆಧ್ಯಾತ್ಮಿಕದ ಬೆಳಕಿನ ದಾರಿಯನ್ನು ಕಾಣದೆ ಮತ್ತೆ ಅಂಧಕಾರದೆಡೆಗೆ ಸಾಗಬೇಕಾಗುತ್ತದೆ ಎನ್ನುತ್ತಾರೆ. ಸತ್ಯದ ನುಡಿ ಸತ್ಯದ ನಡೆ ಇರಬೇಕು. ಕೇವಲ ಡಂಭಾಚಾರದ ನಡೆ ನುಡಿಯನ್ನು ದೇವನು ಮೆಚ್ಚ ಎನ್ನುತ್ತಾರೆ. ಅದು ಕೇವಲ ಸುಳ್ಳಿನ ಪಸಾರವಷ್ಟೇ ಎಂದು ಬಿಡುತ್ತಾರೆ. ಅದು ಕೇವಲ ಸುಳ್ಳು ಹರಡುವಿಕೆ ಎನ್ನುತ್ತಾರೆ. ಹೀಗೆ ಗುರು ಶಿಷ್ಯರಲ್ಲಿ ನೀಡುವಂತಹ ಮತ್ತು ಸ್ವೀಕರಿಸುವಂತಹ ಅಪಾರವಾದಂತಹ ಶಕ್ತಿ ಇರಬೇಕು ಎನ್ನುತ್ತಾರೆ ಚಂದಿಮರಸರು. ಒಂದೆಡೆ ಚಂದಿಮರಸರು ಕರ್ಮ ಸಿದ್ಧಾಂತದ ಬಗ್ಗೆ ವಚನವನ್ನು ಬರೆದಿರುವುದನ್ನು ನಾವು ಕಾಣುತ್ತೇವೆ. ವಚನ ಹೀಗಿದೆ: ಆವ ಕಾಲದೊಳಾದಡು ಆವ ದೇಶದೊಳಾದಡು ತನ್ನ ಲಲಾಟ ಲಿಖಿತ ಪ್ರಾರಬ್ಧ ಕರ್ಮ ಉಂಡಲ್ಲದೆ ತೀರದು ಎನ್ನುತ್ತಾರೆ. ದೈವತ ಪ್ರಾರಬ್ಧ ಭೋಗಿಸದಲ್ಲದೆ ಕ್ಷಯವಾಗದು. ದೇವ ದಾನವ ಮಾನವರಿಗಾದಡು ನಿವಾರಿಸಬಹುದು. ತನು ತನ್ನದಲ್ಲ, ಇದು ಮಾಯೆಯೆಂದು ಅರಿದು ಸುಖಿಯಾದಾತ ನೀನೇ ನೋಡ ಸಿಮ್ಮಲಿಗೆಯ ಚನ್ನರಾಮ, ಸಿಮ್ಮಲಿಗೆಯ ಚನ್ನರಾಮ. ಇಲ್ಲಿ ಚಂದಿಮರಸರು ಹೇಳುತ್ತಾರೆ, ಯಾರೇ ಆಗಲಿ ಕರ್ಮತ್ರಯಗಳಾದಂತಹ ಸಂಚಿತ ಕರ್ಮ, ಆಗಾಮಿ ಕರ್ಮ ಮತ್ತು ಪ್ರಾರಬ್ಧ ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಇದಕ್ಕೆ ದೇಶ ಕಾಲಗಳ ಮಿತಿ ಇಲ್ಲ. ಎಲ್ಲರೂ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ತಮ್ಮ ತಮ್ಮ ಹಣೆಯಲ್ಲಿ ಬರದ ಬರಹದಂತೆ ಕರ್ಮಗಳನ್ನು ಅನುಭವಿಸಿಯೇ ತೀರಬೇಕು ಎನ್ನುತ್ತಾರೆ ಚಂದಿಮರಸರು. ಭೂತ ವರ್ತಮಾನ ಭವಿಷ್ಯತ್ತಿನಲ್ಲಿ ತಿರುಗಿದರೂ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಹೊಕ್ಕರೂ ಕೂಡ ಪ್ರಾರಬ್ಧ ಕರ್ಮವು ತೀರಿಯೇ ತೀರುತ್ತದೆ ಎನ್ನುತ್ತಾರೆ ಚಂದಿಮರಸರು. ಅವರು ದೇವ ದಾನವ ಮಾನವ ಎಂದು ಅದು ಯಾರನ್ನೂ ಬಿಡದು ಎನ್ನುತ್ತಾರೆ. ಬ್ರಹ್ಮನಿಗೆ 5 ತಲೆಗಳಾದರೂ ಅವನ 5ನೇ ತಲೆ ಉಳಿಯಿತೆ ಎಂದು ಪ್ರಶ್ನೆ ಮಾಡುತ್ತಾರೆ. ರಾಜನಾದ ಹರಿಶ್ಚಂದ್ರ ಸುಡುಗಾಡು ಕಾಯುವಂತಾಗಲಿಲ್ಲವೇ? ದಾನಶೂರ ಕರ್ಣ ಬಲಿ ಪಾತಾಳಕ್ಕೆ ಸೇರುವಂತಾಗಲಿಲ್ಲವೇ ಎನ್ನುತ್ತಾರೆ. ಯಾರಿಗೆ ಈ ದೇಹ ತಾನಲ್ಲ, ಇದು ನನ್ನದೂ ಅಲ್ಲ, ಇದು ಕೇವಲ ಮಾಯೆ ಎನ್ನುವುದು ಅರಿವಿರುತ್ತದೋ ಅಂತಹವನಿಗೆ ಕರ್ಮ ಅಂಟದು ನೋಡ ಎನ್ನುತ್ತಾರೆ. ಅವನು ಸದಾ ಸುಖಿಯಾಗಿರುತ್ತಾನೆ ಎನ್ನುತ್ತಾರೆ ಚಂದಿಮರಸರು. ಹೀಗೆ ಕರ್ಮ ಅಂಟದೆ ಸುಖಿಯಾಗಿರುವಾತನೇ ನಮ್ಮ ಶರಣ ಎನ್ನುವುದು ಚಂದಿಮರಸರ ವಿಚಾರವಾಗಿದೆ.
ಚಂದಿಮರಸರು ಮನುಷ್ಯ ಸಂಸಾರದಲ್ಲಿ ಹೇಗೆ ಮುಳುಗಿದ್ದಾನೆ ಎನ್ನುವ ವಿಷಯವನ್ನು ಒಂದು ಕಥಾನಕವಾದಂತಹ ವಚನ ರೂಪಕದ ಮೂಲಕ ನಮಗೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಆ ವಚನ ರೂಪಕ ಹೀಗಿದೆ: ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ, ಕಾಡುಗಿಚ್ಚು, ರಕ್ಕಸಿ, ಕಾಡಾನೆಗಳು ನಾಲ್ಕೂ ದೆಸೆಯಲ್ಲಿ ಅಟ್ಟುತ್ತ ಬರೆ, ಅವುಗಳನ್ನು ಕಂಡು ಭಯದಿಂದ ಹೋಗ ದೆಸೆಯಿಲ್ಲದೆ ಬಾವಿಯ ಕಂಡು ತಲೆಯನ್ನೂರಿ ಬೀಳುವಲ್ಲಿ, ಹಾವ ಕಂಡು ಇಲಿಗಿಡದ ಬಳ್ಳಿಯ ಹಿಡಿದು ನಿಲೆ, ಜೇನು ಹುಳು ಮೈಯನ್ನೂರುವಾಗ ಮೂಗಿನ ತುದಿಯಲ್ಲೊಂದು ಹನಿ ಮಧು ಬಂದು ಬೀಳೆ, ಆ ಮಧುವ ಕಂಡು ಹಿರಿದಪ್ಪ ದುಃಖವನ್ನೆಲ್ಲವ ಸೈರಿಸಿ, ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಈ ಸಂಸಾರ ಸುಖ ವಿಚಾರಿಸಿ ನೋಡಿದಡೆ ದುಃಖದಾಗರ. ಇದನರಿದು ಸಕಲ ವಿಷಯಗಳಲ್ಲಿ ಸುಖವಿಂತುಂಟೆಂದು ನಿರ್ವಿಷಯವಾಗಿ ನಿಂದ ನಿಲುವು ನೀನೇ ನೋಡ, ಸಿಮ್ಮಲಿಗೆಯ ಚೆನ್ನರಾಮ, ಸಿಮ್ಮಲಿಗೆಯ ಚೆನ್ನರಾಮ. ಇದು ಒಂದು ದೊಡ್ಡ ವಚನ, ಏಕೆಂದರೆ ಇದು ಕಥಾನಕವಾಗಿದೆ. ಇಲ್ಲಿ ಚಂದಿಮರಸರು ಹೇಳುತ್ತಾರೆ, ಒಬ್ಬ ಮನುಷ್ಯ ಕಾಡಿನಲ್ಲಿ ಹೋಗುತ್ತಿದ್ದಾಗ ಹುಲಿ, ಕಾಡ್ಗಿಚ್ಚು, ರಕ್ಕಸಿ, ಕಾಡಾನೆಗಳು ಹೀಗೆ ನಾಲ್ಕೂ ದಿಕ್ಕಿನಿಂದ ಅಟ್ಟಿಸಿಕೊಂಡು ಬರುತ್ತಿದ್ದವು. ಅವುಗಳಿಗೆ ಹೆದರಿ ಓಡುತ್ತಿದ್ದಾಗ ಬಾವಿಯ ಒಳಗೆ ಬಿದ್ದ. ಆ ಬಾವಿಯಲ್ಲಿ ಹಾವು ಇತ್ತು. ಅದನ್ನು ಕಂಡು ಕೈಗೆ ಸಿಕ್ಕಂತಹ ಬಳ್ಳಿ ಹಿಡಿದು ನಿಂತ ಮೇಲೆ ನೋಡಿದ. ಆ ಬಳ್ಳಿಯನ್ನು ಒಂದು ಇಲಿ ಕಡಿಯುತ್ತಿತ್ತು. ಅದೇ ಸಂದರ್ಭದಲ್ಲಿ ಬಾವಿಯಲ್ಲಿ ಕಟ್ಟಿದ್ದಂತಹ ಜೇನುಗೂಡಿನಿಂದ ಜೇನು ತುಪ್ಪದ ಹನಿ ಬಾಯಿಗೆ ಬಂದು ಬಿದ್ದಿತ್ತು. ಎಷ್ಟು ಚೆನ್ನಾಗಿದೆ! ನಾಲಿಗೆಯಿಂದ ಜೇನು ಸವಿದು ಆ ದುಃಖವನ್ನು ಸೈರಿಸಿಕೊಂಡ. ಹೀಗೆ ಸಂಸಾರವಿದೆ ಎನ್ನುತ್ತಾರೆ ಚಂದಿಮರಸರು. ಇದನ್ನೇ ಅಲ್ಲಮರು ಸಾಗರದಷ್ಟು ದುಃಖಕ್ಕೆ ಸಾಸುವೆಯಷ್ಟು ಸುಖ ನೋಡ ಎಂದಿದ್ದಾರೆ. ಈ ವಚನದಲ್ಲಿನ ವಿಚಾರವನ್ನು ವಿಶ್ಲೇಷಣೆಗೆ ಒಳಪಡಿಸಿದರೆ ಇಲ್ಲಿ ಜೀವಾತ್ಮನೇ ದಾರಿಕಾರ. ಸಂಸಾರವೇ ಒಂದು ಗೊಂಡಾರಣ್ಯ. ಅಲ್ಲಿ ಬರುವಂತಹ ಹುಲಿ ಅದು ಕಾಮದ ಸಂಕೇತ, ಕಾಡ್ಗಿಚ್ಚು ಕ್ರೋಧದ ಸಂಕೇತ, ರಕ್ಕಸಿ ಅದು ಲೋಭದ ಸಂಕೇತ, ಆನೆ ಅದು ಮದವೇರಿದಂತಹ ಮದದ ಸಂಕೇತ. ಇವು ನಾಲ್ಕು ಅಂದರೆ ಕಾಮ, ಕ್ರೋಧ, ಲೋಭ, ಮದ, ಇವು ನಾಲ್ಕು ಮನುಷ್ಯನನ್ನು ಬಿಡದೆ ಸುತ್ತುವರಿದಿವೆ. ಮತ್ಸರವೆಂಬ ಹಾಳು ಬಾವಿಯಲ್ಲಿ ಬಿದ್ದು ಮೋಹವೆಂಬ ಹಾವನ್ನು ನೋಡಿ ಆಯುಷ್ಯವೆಂಬ ಬೇರನ್ನು ಹಿಡಿಯುತ್ತಾನೆ. ಹಗಲು ರಾತ್ರಿ ಎನ್ನುವಂತಹ ಎರಡು ಇಲಿಗಳು ಆ ಬೇರನ್ನು, ಆಯುಷ್ಯೆಂಬ ಬೇರನ್ನು ಕಡಿಯುತ್ತವೆ. ಈ ಎಲ್ಲ ಸಂಕಷ್ಟಗಳ ಮಧ್ಯೆ ವಿಷಯ ಸುಖವೆಂಬ ಜೇನ ಹನಿ ನಾಲಿಗೆಯ ತುದಿಗೆ ಬೀಳುತ್ತಿದೆ. ಎಂತಹ ಚೆನ್ನಾಗಿದೆ! ಇದನ್ನು ಸವಿಯುತ್ತಾ ತನ್ನ ಕಷ್ಟಗಳನ್ನು ಮರೆತುಕೊಂಡು ಬಿಡುತ್ತಿದ್ದಾನೆ. ಇದು ಎಲ್ಲ ಸಾಮಾನ್ಯರ ಜೀವನ ಪರಿಸ್ಥಿತಿ ಎನ್ನುತ್ತಾರೆ ಚಂದಿಮರಸರು. ಜಾಣನಾದಂತಹವನು ವಿಷಯ ಸುಖದ ಬೆನ್ನ ಹತ್ತದೆ ಆತ್ಮಸುಖದಲ್ಲಿ ತಲ್ಲೀನನಾಗುತ್ತಾನೆ ಎನ್ನುತ್ತಾರೆ ಚಂದಿಮರಸರು. ಅವರೇ ನಮ್ಮ ಶರಣರು ಎನ್ನುತ್ತಾರೆ. ಹೀಗೆ ಚಂದಿಮರಸರು ಒಂದು ಕಥಾನಕವನ್ನೊಳಗೊಂಡಂತಹ ವಚನದ ಮೂಲಕ ಸಂಸಾರದ ಕ್ಷಣಿಕ ಸುಖವನ್ನು ಬಹಳ ಚೆನ್ನಾಗಿ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ಸುಂದರವಾಗಿದೆ. ಇಂತಹ ಸಂಸಾರದಲ್ಲಿ ಇದ್ದರೂ ಕೂಡ ಆಧ್ಯಾತ್ಮಿಕದ ಬೆಳಕನ್ನು ಕಂಡರೆ ಸಂಸಾರವೂ ಕೂಡ ಬೆಳಕಾಗುತ್ತದೆ ಎನ್ನುತ್ತಾರೆ ಚಂದಿಮರಸರು. ವಚನ ಹೀಗಿದೆ: ಇಂದುವಿನ ಬೆಳಗಿಂದ ಇಂದುವ, ಭಾನುವಿನ ಬೆಳಗಿಂದ ಭಾನುವ, ದೀಪದ ಬೆಳಗಿಂದ ದೀಪವ ಕಾಂಬಂತೆ, ತನ್ನ ಬೆಳಗಿಂದ ತನ್ನನ್ನೇ ಕಂಡಡೆ ನಿನ್ನ ನಿಲುವು ನೀನೇ ನೋಡ, ಸಿಮ್ಮಲಿಗೆಯ ಚನ್ನರಾಮ, ಸಿಮ್ಮಲಿಗೆಯ ಚನ್ನರಾಮ. ಇಲ್ಲಿ ಚಂದಿಮರಸರು ಅತ್ಯಂತ ಸೂಕ್ತ ಉದಾಹರಣೆಗಳ ಮೂಲಕ ಮನುಷ್ಯ ಹೇಗೆ ಬೆಳಕನ್ನು ಕಾಣಬೇಕು ಎನ್ನುವುದನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಪ್ರಕಾಶವಿಲ್ಲದಂತಹ ವಸ್ತುಗಳನ್ನು ನೋಡಬೇಕಾದರೆ ಅದರ ಮೇಲೆ ಬೆಳಕನ್ನು ಚೆಲ್ಲಬೇಕು, ಆಗ ಅದು ಕಾಣುತ್ತದೆ ಎನ್ನುತ್ತಾರೆ. ಆದರೆ ಯಾವ ವಸ್ತುವಿನಲ್ಲಿ
ತನ್ನದೇ ಆದಂತಹ ಸ್ವಂತ ಬೆಳಕಿರುತ್ತದೆಯೋ ಅದು ಸ್ವಯಂ ಪ್ರಕಾಶಿತಗೊಂಡು ತನ್ನನ್ನು ತಾನೇ ತೋರುತ್ತದೆ ಎನ್ನುತ್ತಾರೆ. ಹೌದಲ್ಲವೇ? ಅದನ್ನೇ ಅವರು ಹೇಳುತ್ತಾರೆ, ಚಂದ್ರನನ್ನು ಕಾಣಬೇಕಾದರೆ ಚಂದ್ರನ ಬೆಳಕು ಸಾಕು, ಸೂರ್ಯನನ್ನು ನೋಡಲು ಸೂರ್ಯನ ಪ್ರಕಾಶವೇ ಸಾಕು, ದೀಪವನ್ನು ನೋಡಲು ದೀಪದ ಬೆಳಕು ಸಾಕು ಎನ್ನುತ್ತಾರೆ. ಹಾಗೆಯೇ ಜೀವಾತ್ಮನು ತನ್ನನ್ನು ತಾನು ನೋಡಲು ಅವನ ಆತ್ಮದ ಬೆಳಕೇ ಸಾಕು. ಹೀಗೆ ತನ್ನ ಬೆಳಕಿನಲ್ಲಿ ತನ್ನನ್ನು ಕಂಡುದಾದರೆ ಅದುವೇ ಪರಮಾತ್ಮನನ್ನು ಕಂಡಂತೆ ಎನ್ನುತ್ತಾರೆ ಚಂದಿಮರಸರು. ತುಂಬ ವಿಚಾರಧಾರೆ ಬಹಳ ಚೆನ್ನಾಗಿದೆ. ಹೀಗೆ ಯಾರು ತನ್ನಲ್ಲಿನ ಆಧ್ಯಾತ್ಮಿಕ ಬೆಳಕನ್ನು ಹೆಚ್ಚಿಸಿಕೊಂಡು ತನ್ನೊಳಗಿನ ಪರಶಿವ ಸ್ವರೂಪವನ್ನು ಕಾಣುವಂಥವನಾಗಬೇಕು ಎನ್ನುವುದು ಚಂದಿಮರಸರ ವಿಚಾರಧಾರೆಯಾಗಿದೆ. ನಿಜವಾಗಲೂ ಚಂದಿಮರಸರು ತಿಳಿಸಿರುವಂತಹ ವಿಷಯ ಅತ್ಯಂತ ಸೂಕ್ಷ್ಮವೂ ಶ್ರೇಷ್ಠವೂ ಆಗಿದೆ. ಚಂದಿಮರಸರು ಒಂದೆಡೆ ಒಂದು ಅದ್ಭುತವಾದ ವಚನವನ್ನು ಬರೆದಿದ್ದಾರೆ. ಮನುಷ್ಯ ಇಹಲೋಕವೆಂಬುದು ಪರಲೋಕವೆಂಬುದು ಬೇರೆ ಎಂದು ಎರಡಾಗಿ ಭಾವಿಸಿದ್ದಾನೆ ಎನ್ನುತ್ತಾರೆ. ಆದರೆ ಭಕ್ತನಾದವನಿಗೆ ಅವೆರಡು ಒಂದೇ ಎನ್ನುವುದನ್ನು ತಮ್ಮ ವಚನದಲ್ಲಿ ಸುಂದರವಾದಂತಹ ಉದಾಹರಣೆಯ ಮೂಲಕ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ವಚನ ಹೀಗಿದೆ, ಬಹಳ ಚೆನ್ನಾಗಿದೆ, ಕೇಳಿಸಿಕೊಳ್ಳೋಣ. ಇಹ ಪರವೆಂಬ ಇದ್ದೆಸೆಯಾಗಿರ್ಧನ ಪರಿ ಹೊಸತು ನೋಡ, ನೇಯಿ ಹತ್ತದ ನಾಲಿಗೆಯಂತೆ, ಹುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ ಆಲಿಯಂತೆ ಇರ್ದೆನಯ್ಯ. ಸಿಮ್ಮಲಿಗೆಯ ಚನ್ನರಾಮನೆಂಬ ಲಿಂಗದಲ್ಲಿ ಆಚರಿಸುತ್ತಿದ್ದೆ ನೋಡಯ್ಯ, ಆಚರಿಸುತ್ತಿದ್ದೆ ನೋಡಯ್ಯ. ವಚನ ಅತ್ಯಂತ ಶ್ರೇಷ್ಠವಾಗಿದೆ. ಅವರು ಹೇಳುತ್ತಾರೆ, ದಾನಾದಿ ಒಳ್ಳೆಯ ಕೆಲಸ ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗಿ ಸ್ವರ್ಗಾದಿ ಲೋಕಗಳು ದೊರಕುತ್ತವೆಂಬುದು ಎಲ್ಲರ ಭಾವನೆ ಮತ್ತು ತಿಳುವಳಿಕೆ. ಹಾಗಾಗಿ ಇಹಲೋಕ ಬೇರೆ ಪರಲೋಕ ಬೇರೆ ಎನ್ನುವುದು ಸಾಮಾನ್ಯವಾದಂತಹ ಮನುಜನ ಅಭಿಪ್ರಾಯವಾಗಿದೆ. ಆದರೆ ಶರಣರ ದೃಷ್ಟಿಯಲ್ಲಿ ಇಹ ಮತ್ತು ಪರ ಎರಡೂ ಇಲ್ಲಿಯೇ ಇದೆ ಎನ್ನುತ್ತಾರೆ. ಅದು ಬೇರೆ ಬೇರೆ ಎಲ್ಲ ಎನ್ನುತ್ತಾರೆ. ಅದಕ್ಕೆ ಚಂದಿಮರಸರು ಕೊಡುವಂತಹ ಉದಾಹರಣೆಗಳು ಬಹಳ ಚೆನ್ನಾಗಿದೆ, ಮಾರ್ಮಿಕವಾಗಿಯೂ ಇದೆ. ಅವರು ಹೇಳುತ್ತಾರೆ, ಕೈ ಬಾಯಿಗಳಿಗೆ ಅಂಟಿಕೊಳ್ಳುವುದು ಜಿಡ್ಡಿನ ಪದಾರ್ಥದ ಗುಣಧರ್ಮ. ಆದರೆ ಆ ಜಿಡ್ಡಿನ ಪದಾರ್ಥದೊಂದಿಗೆ ಯಾವಾಗಲೂ ವ್ಯವಹರಿಸುವಂತಹ ನಾಲಿಗೆ ಅದನ್ನು ಅಂಟಿಸಿಕೊಳ್ಳುವುದಿಲ್ಲ ಎನ್ನುತ್ತಾರೆ. ಹೌದಲ್ಲವೇ? ಹಾಗೆಯೇ ಪ್ರತಿ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದು ಧೂಳಿನ ಗುಣಧರ್ಮ. ಆದರೆ ಗಾಳಿಯು ಯಾವಾಗಲೂ ಕೂಡ ಧೂಳಿನ ಜೊತೆಗೇ ಇರುತ್ತದೆ. ಆದರೂ ಕೂಡ ಆ ಧೂಳನ್ನು ತನ್ನೊಳಗೆ ಅದು ಲೇಪಿಸಿಕೊಳ್ಳುವುದಿಲ್ಲ, ಸೇರಿಸಿಕೊಳ್ಳುವುದಿಲ್ಲ, ಅಂಟಿಸಿಕೊಳ್ಳುವುದಿಲ್ಲ ಎನ್ನುತ್ತಾರೆ. ಹೌದಲ್ಲವೇ? ಎಂತಹ ವಿಚಾರ! ಅದೇ ರೀತಿ ಕಣ್ಣಿಗೆ ಹಾಕಿದಂತಹ ಕಾಡಿಗೆ ರೆಪ್ಪೆ ಕೂದಲುಗಳಿಗೆ ತಗುಲುವುದು, ಅದು ಕಾಡಿಗೆಯ ಗುಣಧರ್ಮ. ಆದರೆ ರೆಪ್ಪೆಗಳ ನಡುವೆ ಓಡಾಡುವಂತಹ ಕಣ್ಣಿನ ಗುಡ್ಡೆಯು ಕಾಡಿಗೆಯನ್ನು ಒಂದಿನಿತೂ ತಗುಲಿಸಿಕೊಳ್ಳುವುದಿಲ್ಲ, ಅಂಟಿಸಿಕೊಳ್ಳುವುದಿಲ್ಲ. ಹೀಗೆ ನಾಲಿಗೆ, ಗಾಳಿ ಮತ್ತು ಕಣ್ಣು ಅನುಕ್ರಮವಾಗಿ ಜಿಡ್ಡು, ಧೂಳು ಮತ್ತು ಕಾಡಿಗೆಯ ಸಹವಾಸವಿಲ್ಲದೆ ಸದಾ ಅದರ ಜೊತೆಗೆ ಇದ್ದರೂ ಕೂಡ ಅವುಗಳಿಂದ ನಿರ್ಲಿಪ್ತವಾಗಿರುತ್ತವೆ ಎನ್ನುತ್ತಾರೆ ಚಂದಿಮರಸರು. ಎಂತಹ ಉದಾಹರಣೆಗಳು! ಇದೇ ಇವುಗಳ ವೈಶಿಷ್ಟ್ಯವಾಗಿದೆ. ಅದೇ ರೀತಿ ಭಕ್ತನಾದವನು ಈ ಪ್ರಪಂಚದಲ್ಲಿನ ವಿಷಯ ವಾಸನೆಗಳ ಕೂಡ ಸದಾ ಇದ್ದರೂ ಅವುಗಳಿಗೆ ಅಂಟಿಕೊಳ್ಳದೆ ಇರುತ್ತಾನೆ. ಭಕ್ತನಿಗೆ ಎಲ್ಲರಂತೆ ಸಂಸಾರವಿರುತ್ತದೆ. ಮನೆ, ಮಕ್ಕಳು, ಆಸ್ತಿ ಪಾಸ್ತಿ, ಅಧಿಕಾರ, ಅಂತಸ್ತು ಎಲ್ಲವೂ ಇರುತ್ತದೆ. ಅದೇ ರೀತಿ ಮಾನ ಅಪಮಾನಗಳೂ ಕೂಡ ಇರುತ್ತವೆ. ಇವೆಲ್ಲವೂ ಇದ್ದರೂ ಕೂಡ ಹೇಗೆ ನಾಲಿಗೆ, ಗಾಳಿ, ಕಣ್ಣು ತಮ್ಮೊಡನೆ ಇರುವಂತಹ ಜಿಡ್ಡು, ಧೂಳು, ಕಾಡಿಗೆಯನ್ನು ಹೇಗೆ ಅಂಟಿಸಿಕೊಳ್ಳುವುದಲ್ಲವೋ ಹಾಗೆಯೇ ಪ್ರಪಂಚದೊಳಗಿದ್ದು ಪರಮಾರ್ಥ ಸುಖವನ್ನು ಅನುಭವಿಸುತ್ತಾ ಇಹ ಪರವೆರಡನ್ನು ಇಲ್ಲೇ ಕಾಣುತ್ತಾ ಆನಂದದಲ್ಲಿ ಇರುತ್ತಾನೆ ನಮ್ಮ ಶರಣ ಎಂದು ಬಿಡುತ್ತಾರೆ. ಹೀಗೆ
ಚಂದಿಮರಸರ ಚಿಂತನೆ ನಿಜವಾಗಲೂ ಬಹಳ ವಿಶೇಷವಾಗಿದೆ. ಇಂತಹ ಚಿಂತನೆಯನ್ನು ಅರಿತು ಅತ್ತ ಕಡೆಗೆ ಸಾಗಬಹುದು ಎನ್ನುವುದನ್ನು ನಾವೆಲ್ಲರೂ ಮರೆಯಲೇಬಾರದು. ಒಂದೆಡೆ ಚಂದಿಮರಸರು ಬ್ರಹ್ಮಾಂಡ ಉದಯದ ಬಗೆಗಿನ ಸೂಕ್ಷ್ಮವಾದಂತಹ ವಿಚಾರಗಳನ್ನು ತಮ್ಮ ಒಂದು ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ವಚನ ಹೀಗಿದೆ: ಏನೆಂದು ಎನಲಿಲ್ಲದ ಮಹಾಗಣವು ತನ್ನ ಲೀಲೆಯಿಂದ ತಾನೇ ಸ್ವಯಂ ಲಿಂಗವಾಯಿತು. ಆ ಲಿಂಗದಿಂದ ಆಯಿತು ಶಿವ ಶಕ್ತ್ಯಾತ್ಮಕ. ಆ ಶಿವಶಕ್ತಿ ಆತ್ಮಕದಿಂದ ಆದುದು ಆತ್ಮ, ಆತ್ಮನಿಂದಾದುದು ಆಕಾಶ, ಆಕಾಶದಿಂದ ಆದುದು ವಾಯು, ವಾಯುವಿನಿಂದ ಆದುದು ಅಗ್ನಿ, ಅಗ್ನಿಯಿಂದ ಆದುದು ಅಪ್ಪು, ಅಪ್ಪುವಿನಿಂದ ಆದುದು ಪೃಥ್ವಿ, ಪೃಥ್ವಿಯಿಂದ ಆದುದು ಸಕಲ ಜೀವವೆಲ್ಲ. ಇವೆಲ್ಲ ನಿಮ್ಮ ನೆನಹು ಮಾತ್ರವಿಂದ ಆದುದು ಸಿಮ್ಮಲಿಗೆಯ ಚನರಾಮ, ಸಿಮ್ಮಲಿಗೆಯ ಚನರಾಮ. ಇಲ್ಲಿ ಚಂದಿಮರಸರು ಬ್ರಹ್ಮಾಂಡದಲ್ಲಿನ ಸೃಷ್ಟಿ ಹೇಗೆ ಆಯಿತು ಎನ್ನುವುದನ್ನು ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿಕೊಟ್ಟಿದ್ದಾರೆ. ಅವರು ಹೇಳುತ್ತಾರೆ, ಆದಿಯಲ್ಲಿ ಪರವಸ್ತುವಾದಂತಹ ಪರಶಿವನ ಶಕ್ತಿ ಮಾತ್ರವಿತ್ತು ಎನ್ನುತ್ತಾರೆ. ಅದಕ್ಕೆ ನಾಮರೂಪವಿರಲಿಲ್ಲ, ಅದು ತಾನೇ ತಾನಾಗಿತ್ತು. ಅಂತಹ ಪರಶಿವ ಶಕ್ತಿಗೆ ಏನು ಮಾಡಬೇಕೆನಿಸಿತು ಅದನ್ನೇ ಲೀಲೆ ಎನ್ನಲಾಗಿದೆ. ಆ ಶಕ್ತಿಯೇ ಮಹಾಘನಲಿಂಗವಾಯಿತು. ಆ ಲಿಂಗದಿಂದ ಶಿವ ಮತ್ತು ಶಕ್ತಿಯರ ಬಿಡುಗಡೆಯಾಯಿತು. ಶಿವ ಕಾರಣನಾದರೆ ಶಕ್ತಿ ಕರ್ತೃವಾದಳು, ಶಿವ ಅಂತರ್ಮುಖನಾದರೆ ಶಕ್ತಿ ಬಹಿರ್ಮುಖಿಯಾದಳು. ಅಲ್ಲಿಂದ ಸೃಷ್ಟಿಯ ಪ್ರಾರಂಭವಾಯಿತು ಎನ್ನುತ್ತಾರೆ. ಅವರಿಬ್ಬರ ಶಕ್ತಿಯ ಮಿಲನದಿಂದ ಮೊದಲಿಗೆ ಆತ್ಮ ಉದಯವಾಯಿತು. ಇದು ಸರ್ವವ್ಯಾಪಕ ಶಕ್ತಿ ಎನ್ನುತ್ತಾರೆ. ಈ ಶಕ್ತಿಯಿಂದಲೇ ಮುಂದೆ ಪಂಚಭೂತಗಳಾದಂತಹ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಇವು ಒಂದರಿಂದ ಒಂದೊಂದು ಜನಿಸಿದವು ಎನ್ನುತ್ತಾರೆ. ನಮಗೆ ಈಗ ಪ್ರಪಂಚದಲ್ಲಿ ಕಾಣುವಂತಹ ಸಚರಾಚರವೆಲ್ಲವೂ ಕೂಡ ಪಂಚಭೂತಗಳಿಂದಲೇ ನಿರ್ಮಾಣವಾಗಿವೆ. ಹೀಗೆ ಮಹಾಗಣಲಿಂಗದ ವಿಕಸಿತ ರೂಪವೇ ಈ ಪ್ರಪಂಚ ಎನ್ನುತ್ತಾರೆ ಚಂದಿಮರಸರು. ಹೀಗೆ ಈ ಪ್ರಪಂಚ ನಿರ್ಮಾಣವಾದ ಬಗ್ಗೆ ಚಂದಿಮರಸರು ಬಹಳ ಸರಳವಾಗಿ ತಿಳಿಸಿದ್ದಾರೆ. ಶರಣರ ವಿಶೇಷ ಆನುಭಾವಿಕ ಶಕ್ತಿಯನ್ನು ಇದು ತೋರ್ಪಡಿಸುತ್ತದೆ. ಚಂದಿಮರಸರು ದೇವನನ್ನು ನೋಡಲು ಎಲ್ಲಿಯೂ ಹೋಗಬೇಕಾಗಿಲ್ಲ, ಅವನು ನಮ್ಮೊಳಗೆ ಇದ್ದಾನೆ ಎನ್ನುತ್ತಾರೆ. ಇದರ ಸಂಬಂಧ ಅನೇಕ ವಚನಗಳನ್ನು ಅವರು ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನವನ್ನು ಗಮನಿಸೋಣ. ಕವಿ, ಗಮಕಿ, ವಾದಿ, ವಾಗ್ಮಿ ಎಂಬುವರ ಮಾತಿಂಗಿಲ್ಲ, ಶಾಸ್ತ್ರಿಕರ ಶಾಸ್ತ್ರಕ್ಕಿಲ್ಲ, ತರ್ಕಿಗಳ ತರ್ಕಕ್ಕಿಲ್ಲ, ಶಬ್ದಿಕರ ಶಬ್ದ ನೆರೆಯದ ತೋರುವಡೆ ವಿಷಯವಾಗಿರದು, ಅರಿವಡೆ ಅತರ್ಕ್ಯ, ಅದು ನಿನ್ನಲ್ಲಿಯೇ ಇದೆ ನೋಡ, ಸಿಮ್ಮಲಿಗೆಯ ಚನ್ನರಾಮ, ಸಿಮ್ಮಲಿಗೆಯ ಚನ್ನರಾಮ. ಹೀಗೆ ಚಂದಿಮರಸರು ಪರಮಾತ್ಮನು ತನ್ನಲ್ಲಿಯೇ ಇದ್ದಾನೆ, ಅವನನ್ನು ನೋಡಲಿಕ್ಕೆ ಎಲ್ಲಿಯೂ ಹೋಗಬೇಕಾಗಿಲ್ಲ, ಹುಡುಕಬೇಕಾಗಿಲ್ಲ, ಯಾವ ಸಾಧನವನ್ನು ಕೂಡ ಬಳಸಬೇಕಾದುದಿಲ್ಲ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಕವಿಗಳು ಕಾವ್ಯಗಳನ್ನು ರಚಿಸುತ್ತಾರೆ, ಅಲ್ಲಿ ದೇವರ ಸಾಕಾರ ಮತ್ತು ನಿರಾಕಾರ ರೂಪವನ್ನು ಬಣ್ಣಿಸುತ್ತಾರೆ. ಗಮಕಿಗಳು ಆ ರಚನೆಯನ್ನು ಎತ್ತಿಕೊಂಡು ತಮ್ಮ ಸುಮಧುರವಾದ ಕಂಠದಲ್ಲಿ ರಾಗ ಆಲಾಪಗಳೊಡನೆ ಅಳವಡಿಸಿಕೊಂಡು ಸುಶ್ರಾವ್ಯವಾಗಿ ಹಾಡುತ್ತಾರೆ. ಹಾಗೆಯೇ ವಾದಿಗಳು ತಮ್ಮ ಬುದ್ಧಿಯ ಚಾಕಚಕ್ಯತೆಯನ್ನು ಉಪಯೋಗಿಸಿ ಪರಮಾತ್ಮನ ಸ್ವರೂಪವನ್ನು ತಮಗೆ ಅನ್ನಿಸಿದ ಹಾಗೆ ವರ್ಣಿಸುತ್ತಾರೆ. ಇವುಗಳೆಲ್ಲ ಕೇವಲ ಮಾತಿನ ಸಾಹಿತ್ಯದ ಕಸರತ್ತು ಮಾತ್ರ ಎನ್ನುತ್ತಾರೆ ಚಂದಿಮರಸರು. ಆದರೆ ಪರಮಾತ್ಮ ಮಾತು ಮನಗಳಿಂದ ಅತ್ತತ್ತ ಇದ್ದಾನೆ ಎನ್ನುತ್ತಾರೆ. ಹಾಗಾಗಿ ಶಾಸ್ತ್ರಿಗಳ ಶಾಸ್ತ್ರಕ್ಕೆ, ತರ್ಕಿಗಳ ಶಬ್ದ ಜಾಲಕ್ಕೆ ಅವನು ನಿಲುಕುವುದಿಲ್ಲ ಎನ್ನುತ್ತಾರೆ ಚಂದಿಮರಸರು. ಯಾರು ತನ್ನನ್ನು ತಾನು ತಿಳಿದುಕೊಂಡು
ಪರಮಾತ್ಮ ತನ್ನಲ್ಲಿಯೇ ಇದ್ದಾನೆ ಎಂದು ಅರಿಯುವರೋ ಅವನಲ್ಲಿ ಪರಮಾತ್ಮ ಇರುತ್ತಾನೆ ಎನ್ನುತ್ತಾರೆ. ಅದನ್ನೇ ತತ್ವಂ ಅಸಿ ಎನ್ನುವಂತಹ ಮಹಾವಾಕ್ಯದಲ್ಲಿ ಹೇಳಿದ್ದಾಗಿದೆ, ಸಾರಲಾಗಿದೆ. ಹೀಗೆ ಚಂದಿಮರಸರು ಪರಮಾತ್ಮ ಮಾತು, ಶಾಸ್ತ್ರ, ತರ್ಕ ಹೀಗೆ ಇವುಗಳನ್ನು ಮೀರಿ ಶುದ್ಧ ಆತ್ಮಕ್ಕೆ ಮಾತ್ರ ಕಾಣುತ್ತಾನೆ ಎನ್ನುತ್ತಾರೆ. ಚಂದಿಮರಸರು ಒಂದೆಡೆ ಹೇಳುತ್ತಾರೆ, ಯಾರು ಜ್ಞಾನಿಯಾಗಿರುತ್ತಾನೆಯೋ ಅವನು ಅಜ್ಞಾನಿಗಳ ಲೋಪದೋಷಗಳನ್ನು ಎಣಿಸುವುದಿಲ್ಲ ಎನ್ನುತ್ತಾರೆ. ವಚನ ಹೀಗಿದೆ: ಕುರುಡ ಕಾಣನೆಂದು, ಕಿವುಡ ಕೇಳನೆಂದು, ಎಳವ ಹರಿಯನೆಂದು, ಮರುಳ ಬೈದನೆಂದು, ಪಿಶಾಚಿ ಹೊಯ್ದನೆಂದು ಮನುಕತ ಬಡುವರೇ ಹೇಳ. ತಾನರಿವುಳ್ಳಾತ ತತ್ವವನ್ ಅರಿಯದವರಲ್ಲಿ ಗುಣದೋಷವನ್ ಅರಸುವರೆ ಹೇಳ. ಸಿಮ್ಮಲಿಗೆಯ ಚನ್ನರಾಮ, ಸಿಮ್ಮಲಿಗೆಯ ಚನ್ನರಾಮ. ಚಂದಿಮರಸರ ವಿಷಯ ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ನೋಡುವುದು ಕಣ್ಣಿನ ಧರ್ಮ, ಕೇಳುವುದು ಕಿವಿಯ ಧರ್ಮ, ನಡೆಯುವುದು ಕಾಲಿನ ಧರ್ಮ. ಕುರುಡನಾದವನು ಕಾಣಿಸುತ್ತಿಲ್ಲವೆಂದರೆ ಹೇಗೆ? ಕಿವುಡನಾದವನು ಕೇಳಿಸುತ್ತಿಲ್ಲವೆಂದರೆ ಹೇಗೆ? ಎಳವಾದನಾದವನು ನಡೆಯಲಾಗುತ್ತಿಲ್ಲವೆಂದರೆ ಹೇಗೆ? ಅವನನ್ನು ಯಾರೂ ಕೂಡ ಪರಿಗಣಿಸುವುದಿಲ್ಲ. ಅದು ಅವುಗಳ ಧರ್ಮ. ಅವರ ಬಗ್ಗೆ ಉದಾಸೀನ ಭಾವ ತಳೆಯಲಾಗುವುದು. ಅದರಂತೆ ಹುಚ್ಚನಿಗೆ ಬಯ್ಯಬೇಕು, ಬಯ್ಯಬಾರದು ಎನ್ನುವ ಪರಿಜ್ಞಾನವಿರುವುದಿಲ್ಲ. ಹುಚ್ಚ ಬೈದರೆ ಯಾರೂ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ಅದೇ ರೀತಿ ದೆವ್ವ ಹಿಡಿದವನು ಯಾರ ಮೇಲಾದರೂ ಕೈಯೆತ್ತು ಹೊಡೆದರೆ ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಇದು ಸಹಜವಾದ ವಿಚಾರ ಎನ್ನುತ್ತಾರೆ ಚಂದಿಮರಸರು. ಅದೇ ರೀತಿ ತಿಳಿದವರಲ್ಲಿ ಮಾತ್ರ ಕುಂದು ಕೊರತೆಗಳನ್ನು ಹುಡುಕಬೇಕೇ ಹೊರತು ತಿಳಿಯದವರಲ್ಲಿ ಅಲ್ಲ ಎನ್ನುತ್ತಾರೆ ಚಂದಿಮರಸರು. ನಿಜವಲ್ಲವೇ? ಒಂದು ವೇಳೆ ತತ್ವಜ್ಞಾನಿಯಾದವನು ತತ್ವವನ್ನು ಅರಿಯದವರಲ್ಲಿ ಗುಣದೋಷಗಳನ್ನು ಅರಸಿದ್ದೇ ಆದರೆ ಅದು ಅವನ ಜ್ಞಾನಕ್ಕೆ ಕುಂದು ತರುತ್ತದೆ ಎನ್ನುತ್ತಾರೆ ಚಂದಿಮರಸರು. ಹಾಗಾಗಿ ಯಾರು ಯಾರೊಡನೆ ಹೇಗಿರಬೇಕು ಎನ್ನುವುದನ್ನು ಮನುಷ್ಯ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸಾಗಬೇಕು. ಆಗ ಮಾತ್ರ ಮನುಷ್ಯನ ಘನ ವ್ಯಕ್ತಿತ್ವ ಉಳಿಯುತ್ತದೆ. ಇಲ್ಲವಾದರೆ ಅವನ ವ್ಯಕ್ತಿತ್ವ ಹಾಳಾಗುತ್ತದೆ ಎನ್ನುತ್ತಾರೆ ಚಂದಿಮರಸರು. ಹೀಗೆ ಅನೇಕ ಉದಾಹರಣೆಗಳ ಮೂಲಕ ಮನುಷ್ಯ ಯಾರೊಡನೆ ಹೇಗೆ ವರ್ತಿಸಬೇಕು, ಹೇಗೆ ವರ್ತಿಸಿದರೆ ಅವನು ಮನುಷ್ಯನಾಗಿ ಇರುತ್ತಾನೆ, ಇಲ್ಲವಾದಲ್ಲಿ ಅವನು ಮನುಷ್ಯನಾಗಿರಲು ಸಾಧ್ಯವಿಲ್ಲ ಎನ್ನುವಂತಹ ವಿಚಾರಗಳನ್ನು ಬಹಳ ಸುಂದರವಾದಂತಹ ಅತ್ಯಂತ ಸೂಕ್ಷ್ಮವಾದಂತಹ ಉದಾಹರಣೆಗಳ ಮೂಲಕ ನಮಗೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಹೀಗೆ ಚಂದಿಮರಸರು ಬಹಳ ಸುಂದರವಾದಂತಹ ಚಿಂತನೆಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಇಂತಹ ಚಿಂತನೆಗಳನ್ನು ಸಮಯ ಸಿಕ್ಕಾಗ ಓದೋಣ, ಓದಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಬದುಕನ್ನು ಹಸನು ಮಾಡಿಕೊಳ್ಳೋಣ ಎನ್ನುವಂತಹ ಮಾತನ್ನು ತಿಳಿಸುತ್ತಾ ಇವತ್ತಿನ ಶರಣರ ಚಿಂತನೆಯನ್ನು ಮುಕ್ತಾಯಗೊಳಿಸುತ್ತಾ ಇದ್ದೇನೆ. ಮುಂದಿನ ವಿಷಯದಲ್ಲಿ ನಾವು ಕಾಣೋಣ ಎನ್ನುವಂತಹ ವಿಷಯವನ್ನು ಹೇಳುತ್ತಾ ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.